ಎಲ್ರಿಗೂ ನಮಸ್ಕಾರ. ಈ ದಿನ ನಾವು ಒಂದು ಸರ್ಕಾರಿ ನೌಕರರ ಒಂದು ವಿಮಾ ಪಾಲಿಸಿಗಳ ಮೊತ್ತಕ್ಕೆ ಬೋನಸನ್ನು ನೀಡಲಿಕ್ಕೆ ಇದೀಗ ತಾನೇ ರಾಜ್ಯ ಸರ್ಕಾರ ಒಂದು ಆದೇಶವನ್ನು ನೀಡ್ತಾ ಇರ್ತಕ್ಕಂಥದ್ದು ತಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ ಸ್ನೇಹಿತರೆ. ಇದು ನಮ್ಮ ಸರ್ಕಾರಿ ನೌಕರರಿಗೆ ಒಂದು ಬಿಗ್ ಅಪ್ಡೇಟ್ ಎಂಬತಕ್ಕಂಥದ್ರಲ್ಲಿ ಯಾವುದೇ ಸಂದೇಹ ಇಲ್ಲ. ಯಾಕಂತಂದರೆ ಸರ್ಕಾರಿ ನೌಕರರಿಗೆ ಏನು ಈಗ ಉಳಿತಾಯ ಖಾತೆ ವಿಮಾ ಪಾಲಿಸಿಗಳನ್ನು ಏನು ಮಾಡಿದ್ದಾರೆ ಅದರ ಬಗ್ಗೆ ಒಂದು ಬೋನಸನ್ನು ನೀಡಲಿಕ್ಕೆ ಇದೀಗ ತಾನೇ ಕರ್ನಾಟಕ ರಾಜ್ಯ ಸರ್ಕಾರ ಒಂದು ಆದೇಶವನ್ನು ನೀಡಿರ್ತಕ್ಕಂಥದ್ದು ಒಂದು ಸರ್ಕಾರಿ ನೌಕರರಿಗೆ ಒಂದು ವಿಶೇಷವಾಗಿ ಒಂದು ಸಂತಸದಾಯಕ ಸುದ್ದಿ ಅಂತ ನಾವಾದರೂ ಅಂದ್ಕೊಳ್ತಾ ಇದ್ದೀವಿ ಸ್ನೇಹಿತರೆ. ಇದನ್ನು ಯಾರಿಗೆಲ್ಲ ಕೊಡ್ತಾರೆ, ಯಾರಿಗೆಲ್ಲ ಅನ್ವಯಿಸುತ್ತೆ, ಮತ್ತು ನಿವೃತ್ತರಾದವ್ರಿಗೆ ಹೇಗೆ, ಮತ್ತು ಅಕಸ್ಮಾತ್ ಫ್ಯಾಮಿಲಿ ಪೆನ್ಷನ್ ಪಡಿತಕ್ಕಂಥವ್ರಿಗೆ ಹೇಗೆ, ಇದರ ಬಗ್ಗೆ ಮಾಹಿತಿ ಅನ್ನುತ್ತಾ ನಾವು ನೋಡೋದಾದರೆ ಸ್ನೇಹಿತರೆ, ಇಲ್ಲಿ ನಮಗೆ ಈಗ ಇದು ಯಾವ ಅವಧಿಯಿಂದ ಯಾವ ಅವಧಿಯವರೆಗೂ ಬೋನಸನ್ನು ಘೋಷಣೆ ಮಾಡಿದ್ದಾರೆ ಅಂತ ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ ಸ್ನೇಹಿತರೆ. ಇಲ್ಲಿ ಒಂದು ಸರ್ಕಾರಿ ವಿಮಾ ಪಾಲಿಸಿಗಳ ಮೊತ್ತಕ್ಕೆ ಬೋನಸನ್ನು ನೀಡಲಿಕ್ಕೆ ಈಗ ಆಲ್ರೆಡಿ ರಾಜ್ಯ ಸರ್ಕಾರ ಒಂದು ಆದೇಶವನ್ನು ಮಾಡಿದೆ. ಅದು ಯಾವ ದಿನಾಂಕದಿಂದ ಯಾವ ದಿನಾಂಕ ಅಂತಂದರೆ ಏಪ್ರಿಲ್ 1, 2008ರಿಂದ 31 ಮಾರ್ಚ್ 2020ರವರೆಗಿನ ಕೊನೆಗೊಳ್ತಕ್ಕಂಥ ವಾರ್ಷಿಕ ಅವಧಿಗೆ ಒಂದು ವಿಮಾ ಮೌಲ್ಯಮಾಪನ ವರದಿಯ ಆಧಾರದ ಮೇಲೆ ಒಂದು ರಾಜ್ಯ ಸರ್ಕಾರ ಈ ಒಂದು ಜೀವ ವಿಮಾ ಪಾಲಿಸಿಗಳ ಮೇಲೆ ಬೋನಸನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಆದೇಶವನ್ನು ಹೊರಡಿಸಿದೆ ಸ್ನೇಹಿತರೆ. ಹಾಗಾದರೆ ಆ ಬೋನಸ್ ಎಷ್ಟು ಇರುತ್ತೆ ಅಂತ ನಾವು ನೋಡೋದಾದರೆ ಪ್ರತಿ 1000 ರೂಪಾಯಿಗೆ 80 ರೂಗಳಂತೆಗೆ ಒಂದು ಲಾಭಾಂಶವನ್ನು ನೀಡಲಿಕ್ಕೆ, ಪ್ರತಿ 1000 ರೂಪಾಯಿಗಳಿಗೆ 80 ರು, ಸರಿಯಾಗಿ ಸ್ಪಷ್ಟವಾಗಿರಲಿ, 100 ರೂಪಾಯಿಗಲ್ಲ, ಪ್ರತಿ 1000 ರೂಪಾಯಿಗೆ 80 ರೂನಂತೆ ಲಾಭಾಂಶವನ್ನು ಬೋನಸ್ ಅಂತಂದರೆ ಲಾಭಾಂಶವನ್ನು ನೀಡಲಿಕ್ಕೆ ರಾಜ್ಯ ಸರ್ಕಾರ ಅನುಮತಿಯನ್ನು ನೀಡಿದೆ ಸ್ನೇಹಿತರೆ. ಹಾಗಾಗಿ ಕರ್ನಾಟಕ ಸರ್ಕಾರಿ ವಿಮಾ ಇಲಾಖೆಯ ಒಂದು ಕಡ್ಡಾಯ ಜೀವ ವಿಮಾ ಯೋಜನೆಯಡಿ ಬರ್ತಕ್ಕಂಥ ಅಂದರೆ KGID ಅಂತ ನಾವು ಏನು ಹೇಳ್ತೀವಿ, ಇದಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ಸರ್ಕಾರವು ಗುರುವಾರ ಅಂದರೆ ಈ ಜುಲೈ 11 ಅವತ್ತು ಒಂದು ಆದೇಶವನ್ನು ಹೊರಡಿಸ್ತಕ್ಕಂಥದ್ದು. ಏಪ್ರಿಲ್ 1, 2018ಕ್ಕೆ ಕೊನೆಗೊಳ್ಳುವ ವಾರ್ಷಿಕ ಅವಧಿಯ ವಿಮಾ ಮೌಲ್ಯಮಾಪನ ವರದಿ ಆಧಾರದ ಮೇಲೆ ಒಂದು ಜೀವ ವಿಮಾ ಪಾಲಿಸಿಗಳ ನಿಗದಿತ ಮೊತ್ತಕ್ಕೆ ಒಂದು ಬೋನಸನ್ನು ನೀಡಲಿಕ್ಕೆ ಒಂದು ಆದೇಶವನ್ನು ಹೊರಡಿಸಲಾಗಿದೆ. ಅದು ಎಲ್ಲಿಂದ ಅಂತ ಈಗ ಅಲ್ಲಿ ಸ್ಪಷ್ಟವಾಗಿ ಹೇಳಿದ್ದೀವಿ. ಆ ಒಂದು ಯಾವಾಗಿಂತ ಇನ್ನೊಂದು ಸರಿ ಹೇಳ್ತಾ ಇದ್ದೀನಿ, ಏಪ್ರಿಲ್ 1, 2018ರಿಂದ 31 ಮಾರ್ಚ್ 2020ರವರೆಗಿನ ಒಂದು ಅವಧಿಗೆ ಮಾತ್ರ ಲಾಭಾಂಶವನ್ನು ನೀಡಲಿಕ್ಕೆ ರಾಜ್ಯ ಸರ್ಕಾರ ಅನುಮತಿಯನ್ನು ನೀಡಿರ್ತಕ್ಕಂಥದ್ದು ಸ್ನೇಹಿತರೆ. ಇದನ್ನು ನೋಡೋದಾದರೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಒಂದು ಏನು KGID ಏನು ಒಂದು ಕಚೇರಿ ಇದೆ, ಆ ಒಂದು ಯೋಜನೆಗೆ ಸಂಬಂಧಿಸಿದಂತೆ 2018-20 ವಾರ್ಷಿಕ ಅವಧಿಯ ವಿಮಾ ಮೌಲ್ಯಮಾಪನ ಒಂದು ಆಧಾರದ ಮೇಲೆ ಈ ಒಂದು ಅಮೌಂಟನ್ನು ಬೋನಸನ್ನು ಕೊಡ್ತಾ ಇದೆ. ಅದು ಯಾವುದು ಅಂತ ಈಗ ಆಲ್ರೆಡಿ ಗೊತ್ತಿರ್ತಕ್ಕಂಥ ವಿಷಯ. ಅದು ಹೇಗೆ ಅಂದರೆ ಪ್ರತಿ 1000 ರೂಪಾಯಿಗೆ 80 ರೂನಂತೆ ಅದನ್ನು ಅಂದರೆ ಬೋನಸನ್ನು ಕೊಡ್ತಾ ಇದ್ದಾರೆ ಇಲ್ಲಿ. ಮತ್ತು ನಿವೃತ್ತರಾದವ್ರಿಗೆ ಹೇಗೆ, ಮತ್ತು ಈಗ ಆಲ್ರೆಡಿ 55 ವರ್ಷ ಆಗಿ KGID ಮುಗಿದಿರುತ್ತೆ ಅಂಥವ್ರಿಗೆ ಹೇಗೆ ಅಂತಂದರೆ ಆ ಒಂದು ಅವಧಿಯ ಸಂದರ್ಭದಲ್ಲಿ ಏನು KGID ಆ್ಯಕ್ಟಿವ್ ಆಗಿತ್ತು ಮತ್ತು ಈ ಸ್ಯಾಲ್ರಿಯಲ್ಲಿ ಡಿಡಕ್ಷನ್ ಆಗ್ತಾಯಿತ್ತು ಅಂಥವ್ರಿಗೂ ಸಹಿತ ಈ ಬೋನಸ್ಸು ತಮ್ಮ ಖಾತೆಗೆ ಬಂದು ಜಮಾ ಆಗಲಿದೆ. KGIDಯ ಕಚೇರಿಯನ್ನು ತಾವು ಸಂಪರ್ಕಿಸ್ಬೋದು ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಈ ಫ್ಯಾಮಿಲಿ ಪೆನ್ಷನ್ ಪಡಿತಕ್ಕಂಥವ್ರು ಇರ್ಬೋದು, ಮತ್ತು ಜೊತೆಗೆ ಈ ಪೆನ್ಷನ್ ಈಗ ಆಲ್ರೆಡಿ KGID 55 ವರ್ಷ ಮುಗಿದಿರ್ತಕ್ಕಂತಹ ನೌಕರರು 2018-20 ಅವಧಿಯಲ್ಲಿ ಏನು ತಮ್ಮ ವಿಮೆ ಡಿಡಕ್ಷನ್ ಕಟಾವಣೆ ಆಗ್ತಾಯಿತ್ತು ಅಂಥವರು ಈ ಒಂದು KGID ಕಚೇರಿಯನ್ನು ಸಂಪರ್ಕಿಸಿ ಅದರ ಬಗ್ಗೆ ನೀವು ಮಾಹಿತಿಯನ್ನು ಪಡ್ಕೊಳ್ಬೋದು ಮತ್ತು ಆ ಬೋನಸನ್ನು ನಿಮ್ಮ ಅಕೌಂಟ್ಗೆ ಕೂಡ ಹಾಕ್ತಾರೆ. ಇದರಲ್ಲಿ ಯಾವುದೇ ಸಂದೇಹ ಬೇಡ ಸ್ನೇಹಿತರೆ ಅಂತೇಳಿ ಹೇಳ್ತಾ ಈ ಒಂದು KGIDಯ ಬೋನಸ್ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಮ್ಮ ಜೊತೆಗೆ ಹಂಚಿಕೊಂಡಿದ್ದೇನೆ. ಇದು ತಮಗೆ ಅನುಕೂಲ ಆಯಿತು ಅಂತ ಅಂದ್ಕೊಳ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಥ್ಯಾಂಕ್ ಯು.